ಸಾಲದ ಹಣದಲ್ಲಿ ಶೋಕಿ ಮಾಡ್ತಾ ಇದ್ದ ಗಂಡ ಹೆಂಡತಿಗೆ ಸಾಲದ ಹಣವೇ ಶೂಲವಾಗಿತ್ತು. ಸಾಲ ಕೊಟ್ಟವರು ಮನೆ ಬಳಿ ಬರ್ತಿದ್ದಂತೆ 20 ದಿನದ ಹಸುಗೂಸನ್ನೇ ಮಾರಾಟ ಮಾಡಿದ್ದಾರೆ. ಮೈ ತುಂಬಾ ಸಾಲ, ಮಗುವನ್ನೇ ಮಾರಿದ ಅಪ್ಪ ಅಮ್ಮ. ಮಕ್ಕಳು ಆಗ್ಲಿ ಅಂತ ಅದೆಷ್ಟೋ ಮಂದಿ ಗುಡಿ ಗೋಪುರಗಳನ್ನ ಸುತ್ತಾಡ್ತಾರೆ. ಹತ್ತಾರು ಹರಕೆ ಹೊತ್ಕೊಂಡು ಕಂಡ ದೇವರ ಮುಂದೆ ಕಣ್ಣೀರಿಟ್ಟು ಬೇಡಿಕೊಳ್ತಾರೆ. ಕಷ್ಟ ಬೇಗಿರಲಿ, ಸಿರಿತನ ಬೇಗಿರಲಿ, ಕರುಳ ಗುಡಿಗೆ ಸಣ್ಣದೊಂದು ನೋವು ಸೋಕದಂತೆ ನೋಡ್ಕೊಳ್ತಾರೆ. ಕೆಲವರು ತಮ್ಮ ಜೀವನವನ್ನೇ ಮಕ್ಕಳಿಗೆ ಮುಡಿಪಿಡ್ತಾರೆ. ಆದ್ರೆ ಈ ಸ್ಟೋರಿ ಸ್ವಲ್ಪ ಡಿಫರೆಂಟು. ಹೆತ್ತವರು ಮಾಡಿಕೊಂಡ ಸಾಲಕ್ಕೆ ಏನೂ ಅರಿಯದ ಕಂದಮ್ಮನನ್ನ ಕಂಡೋರ ಕೈಗಿಟ್ಟಿದ್ದಾರೆ. 20 ದಿನದ ಹಸುಗೂಸನ್ನ ಮಾರಾಟ ಮಾಡಿ ತಮ್ಮ ಸಾಲ ತೀರಿಸೋದಕ್ಕೆ ನಿಂತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಿವಾಸಿ ವಸೀಮಾ ಹಾಗೂ ನಜೀರ್ ಮಾಡಿರೋ ಘನಂದಾರಿ ಕೆಲಸಕ್ಕೆ ಏನ್ ಹೇಳಬೇಕು ಒಂದು ಗೊತ್ತಾಗ್ತಿಲ್ಲ. ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದವರು ಮೈ ತುಂಬಾ ಸಾಲ ಮಾಡ್ಕೊಂಡಿದ್ರು. ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗೆ ಮೀಟರ್ ಬಡ್ಡಿಗೂ ಹಣ ಪಡೆದಿದ್ರು. ಸಿಕ್ಕಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದರಿಂದ ಸಾಲ ಅನ್ನೋದು ಪೆಟ್ಟದಷ್ಟು ಬೆಳೆದು ನಿಂತಿತ್ತು. ಸಾಲ ಕೊಟ್ಟವರು ಎಷ್ಟು ದಿನ ಅಂತ ಸುಮ್ನಿರ್ತಾರೆ ಹೇಳಿ? ಇತ್ತೀಚೆಗೆ ಮನೆ ಮುಂದೆ ಬಂದು ಕಾಟ ಕೊಡೋದಕ್ಕೆ ಶುರು ಮಾಡಿದ್ರು. ಪತ್ನಿ ತುಂಬು ಗರ್ಭಿಣಿ ಅಂದ್ರೂ ಬಿಡದೆ ಟಾರ್ಚರ್ ಕೊಡ್ತಿದ್ರು. 20 ದಿನದಿಂದೆ ನಸೀಮಾಗೆ ಗಂಡು ಮಗು ಹುಟ್ಟಿತ್ತು. ಒಂದು ಕಡೆ ಮಗು ಹುಟ್ಟಿದೆ ಅನ್ನೋ ಖುಷಿ, ಇನ್ನೊಂದ್ ಕಡೆ ಸಾಲಗಾರರ ಕಾಟ. ಹೀಗಾಗಿ ದಿಕ್ಕು ತೋಚದಂತಾದ ದಂಪತಿ ಮಗುವನ್ನೇ ಬಂಡವಾಳ ಮಾಡಿಕೊಂಡಿದೆ. ತಮಗೆ ಪರಿಚಯವಿರೋ ಬೆಳಗಾವಿಯ ನೂರ್ ಅಹಮದ್ ಎಂಬಾತನಿಗೆ ಮಕ್ಕಳಿರ್ಲಿಲ್ಲ. ಹೀಗಾಗಿ ಅವರಿಗೆ 3 ಲಕ್ಷ ರೂಪಾಯಿಗೆ ತಮ್ಮ 20 ದಿನದ ಮಗುವನ್ನ ಮಾರಾಟ ಮಾಡಿದ್ರು. ಇದಾದ ಸ್ವಲ್ಪ ದಿನಕ್ಕೆ ಸ್ಥಳೀಯ ಅಂಗನವಾಡಿ ಕಾರ್ಯಕರ್ತೆ ಮನೆಗೆ ಬಂದು ಮಗು ಬಗ್ಗೆ ಮಾಹಿತಿ ಕಲೆ ಹಾಕ್ತಿದ್ರು. ಈ ವೇಳೆ ಮಗು ತೋರಿಸಿ ಅಂತಿದ್ದಂತೆ ಅಸಲಿ ಸತ್ಯ ಬಯಲಾಗಿದೆ. ಕೂಡಲೇ ಪೊಲೀಸರಿಗೆ ವಿಷಯ ತಿಳಿಸುತ್ತಿದ್ದಂತೆ ಮಗುವನ್ನ ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಬಿಟ್ಟಿದ್ದಾರೆ. ಸಂಘಗಳಲ್ಲಿ ಮೀಟರ್ ಬಡ್ಡಿಯವರ ಹತ್ರ ಎಲ್ಲೂ ಸಾಲ ಮಾಡಿಕೊಂಡು ಸಾಲ ತೀರಿಸಲಿಕ್ಕೆ ಆಗದೇ ಇರುವ ಸ್ಥಿತಿಯಲ್ಲಿ ತನ್ನ ಹೊಟ್ಟೆಯಿಂದ ಹುಟ್ಟಿದ ಕರುಳನ್ನು ತಾಯಿ ಮಾರಾಟ ಮಾಡ್ತಾಳೆ ಅಂದ್ರೆ ಅವಳ ಕಷ್ಟ ಎಷ್ಟು ದೊಡ್ಡದಿರ್ಬೋದು. ಅದಕ್ಕಾಗಿ ನಾನು ಸಮಾಜದಲ್ಲಿ ಎಲ್ಲ ಮಹಿಳೆಯರಿಗೆ, ನನ್ನ ಅಕ್ಕ ತಂಗಿಯರನ್ನು ತಿಳ್ಕೊಂಡು ನಾನು ಹೇಳ್ತೀನಿ, ಸಾಲಕ್ಕೆ ಬಲಿ ಆಗಬೇಡ್ರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚ್ರಿ, ನಿಮ್ಮ ಬದುಕ. ತಂದೆ ತಾಯಿ ಅಂದ್ರೆ ತಮ್ಮ ಜೀವವನ್ನೇ ತೆಗೆದು ಮಕ್ಕಳನ್ನ ಸಾಕ್ತಾರೆ. ಆದ್ರೆ ಇವರು ಮಾತ್ರ ತಾವು ಮಾಡಿಕೊಂಡ ಸಾಲಕ್ಕೆ ಮಗುವನ್ನೇ ಮಾರಾಟಕ್ಕಿಟ್ಟಿದ್ದು ಮಾತ್ರ ದುರಂತ. ದರ್ಶನ್ ನಾಯರ್, ನ್ಯೂಸ್ 18 ಕಾರವಾರ.